ನಮಸ್ಕಾರ, ನಾನು ಜ್ಯೋತಿ ಪುರಾಣಿ. ನಾನು ನಿಮಗೆ ಇವತ್ತು ಚೈತ್ರ ಗೌರಿಯ ಸ್ಥಾಪನೆ ಬಗ್ಗೆ ಹೇಳುತ್ತೇನೆ. ಚೈತ್ರ ಗೌರಿ ಶುಕ್ಲ ಪಕ್ಷದ ತದಿಗೆ ಎಂದು ಸ್ಥಾಪನೆ ಮಾಡಲಾಗುತ್ತದೆ. ಈ ಗೌರಿಯನ್ನು ಕೆಲವರು ತೊಟ್ಟಿಲ ಗೌರಿ ಕೂಡ ಎಂದು ಹೇಳುತ್ತಾರೆ. ಹಿತ್ತಾಳೆಯ ಗೌರಿ ಕೂಡ ಸಿಗುತ್ತವೆ ಮತ್ತು ಹಿತ್ತಾಳೆಯ ಗೌರಿ ಮೂರ್ತಿಯನ್ನು ಕೂಡ ಸಿಗುತ್ತವೆ. ಕೆಲವರ ಮನೆ ಪದ್ಧತಿ ಪ್ರಕಾರ ಗೌರಿಯನ್ನು ಇಡಲಾಗುತ್ತದೆ. ಈ ಗೌರಿಯನ್ನು ದೇವರ ಮನೆಯಲ್ಲಿ ಆಗಲಿ ಅಥವಾ ಒಂದು ಮಾಡದಲ್ಲಿ ಕೂಡಿಸಲಾಗುತ್ತದೆ. ಒಂದು ತಾಮ್ರದ ಅಥವಾ ಹಿತ್ತಾಳೆಯ ತಂಬಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಸುಣ್ಣದಿಂದ ಮತ್ತು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಬೇಕು. ಆ ತಂಬಿಗೆಯಲ್ಲಿ ನೀರು, ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆ ಮತ್ತು 1 ರೂಪಾಯಿಯ ನಾಣ್ಯವನ್ನು ಹಾಕಿ ಅದರ ಮೇಲೆ 5 ವಿಳೆದೆಲೆ ಇಡಬೇಕು ಹಾಗೂ ಅದರ ಮೇಲೆ 1 ಮಾವಿನಕಾಯಿ ಇಡಬೇಕು. ಒಂದು ಮಣೆಯ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಈ ಕಳಸವನ್ನು ಇಡಬೇಕು. ಹಾಗೆ ಆ ಕಳಸದ ಪಕ್ಕದಲ್ಲಿಯೇ ಮರಳಿನ ಗೌರಿ ಮಾಡಬೇಕು. ಅಂದರೆ ಉಸುಕಿನ ಆ ಉಸುಕನ್ನು ಗೋಪುರದ ಆಕಾರ ಹಾಗೆ ಮಾಡಬೇಕು. 5 ಗೋಪುರದ ಆಕಾರ ಮಾಡಬೇಕು. ಅದನ್ನು ಕೂಡ ಪೂಜೆ ಮಾಡಬೇಕು. ಯಾವಾಗಲೂ ಶಿವ ಗೌರಿ ಇಬ್ಬರು ಪೂಜೆ ಮಾಡಬೇಕು. ಏಕೆಂದರೆ ಈ ಗೌರಿ ಪೂಜೆ ಸೌಭಾಗ್ಯದ ಪೂಜೆ ಆಗಿದೆ. ಆದುದರಿಂದ ಶಿವ ಪಾರ್ವತಿಯ ಪೂಜೆ ಮಾಡಲಾಗುತ್ತದೆ. ಹಾಗೂ ಒಂದು ತುಂಬಿನ ತಂಬಿಗೆಯನ್ನು ತೆಗೆದುಕೊಂಡು ಅದರಲ್ಲಿ 1 ಹೂವನ್ನು ಹಾಕಿ ಆ ಕಳಸ ಮತ್ತು ಗೋಪುರ ಆಕಾರದ ಮಾಡಿದ ಶಿವನಿಗೆ ಆ ಹೂವಿನಿಂದ ಪ್ರೋಕ್ಷಣೆ ಮಾಡಬೇಕು. ಆಮೇಲೆ ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ ಮತ್ತು ಹೂಗಳನ್ನು ಹಾಕಬೇಕು. ಅದಾದ ಮೇಲೆ ಧೂಪ, ದೀಪ, ನೈವೇದ್ಯವನ್ನು ಮಾಡಬೇಕು. ಆ ದಿನ ಗೌರಿಗೆ ಕಡಲೆ ಅಥವಾ ಹೆಸರು ಕಾಳುಗಳನ್ನು ನೆನೆ ಹಾಕಿ ವಿಳೆದೆಲೆ ಸಹಿತ ಸಾಯಂಕಾಲ ಉಡಿ ತುಂಬಬೇಕು. ಮತ್ತು ನೈವೇದ್ಯ ಜೊತೆ ಕೋಸಂಬರಿ ಪಾನಕ ಮಾಡಬೇಕು. ಇನ್ನು ಕೆಲವರು ಹೀಗೆ ಕೂಡ ಮಾಡುತ್ತಾರೆ. ಒಂದು ಮಣ್ಣಿನ ತಟ್ಟೆಯಲ್ಲಿ ಮಣ್ಣು ಹಾಕಿ ಭತ್ತವನ್ನು ಹಾಕುತ್ತಾರೆ. ಅದು ಗೌರಿಯ ಮುಂದೆ ಇಡಲಾಗುತ್ತದೆ. ದಿನನಿತ್ಯ ಸ್ನಾನವಾದ ನಂತರ ಅದಕ್ಕೆ ನೀರು ಹಾಕುತ್ತಾರೆ. 2 ವಾರಗಳಲ್ಲಿ ಅವು ಚೆನ್ನಾಗಿ ಬೆಳೆದು ಬೆಳೆಗಳು ಬರುತ್ತವೆ. ಇದು ಕೂಡ ಕೆಲವು ಕಡೆ ಮಾಡಲಾಗುತ್ತದೆ. ಇದರಿಂದ ಆ ವರ್ಷದ ನಮ್ಮ ದೇಶದಲ್ಲಿ ಮಳೆ ಬೆಳೆ ಚೆನ್ನಾಗಿ ಬರುತ್ತದೆ ಎಂಬ ನಂಬಿಕೆ ಬರುತ್ತದೆ. ಒಂದು ವೇಳೆ ನಮಗೆ ಮೊದಲನೇ ತದಿಗೆ ಗೌರಿಯನ್ನು ಕೂಡಿಸಲು ಅನಾನುಕೂಲವಾದರೆ 2ನೇ ತದಿಗೆ ಅಥವಾ ರಾಮನವಮಿ ದಿವಸ ಗೌರಿಯನ್ನು ಕೂಡಿಸಬಹುದು. ತಿಂಗಳಲ್ಲಿ ಕನಿಷ್ಠ 5 ದಿನವಾದರೂ ಗೌರಿಯ ಪೂಜೆ ಮಾಡಬೇಕು. ಈ ಗೌರಿ ಪೂಜೆಯನ್ನು 5 ದಿವಸ ಚೈತ್ರ ಶುದ್ಧ ತದಿಗೆ ಹಾಗೂ 2ನೇದು ರಾಮನವಮಿ, 3ನೇದು ದವನದ ಹುಣ್ಣಿಮೆ ಅಥವಾ ಹನುಮಂತ ಜಯಂತಿ, 4ನೇದು ಚೈತ್ರ ಬಹುಳ ತದಿಗೆ ಮತ್ತು ವೈಶಾಖ ಶುದ್ಧ ತದಿಗೆ ಅಥವಾ ಅಕ್ಷಯ ತೃತೀಯ. ಹೀಗೆ ಗೌರಿಗೆ 5 ನೈವೇದ್ಯಗಳನ್ನು ಮಾಡಲಾಗುತ್ತದೆ. ಇನ್ನೊಂದು ವಿಶೇಷ, ಈ ತದಿಗೆ ದಿನ ಸಾಯಂಕಾಲ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಕರೆದು ಎಲೆ, ಅಡಿಕೆ ಮತ್ತು ಆ ಗೌರಿಗೆ ತುಂಬಿದ್ದ ಕಾಳುಗಳು ಮುತ್ತೈದೆಯರಿಗೆ ತುಂಬಬೇಕು. ಹಾಗೂ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಅಂದು ಬಂದ ಮುತ್ತೈದೆಯರಿಗೆ ಕಾಲು ತೊಳೆಯಬೇಕು. ನೀರು ಮತ್ತು ಅರಿಶಿಣದಿಂದ ಕಾಲನ್ನು ತೊಳೆಯಲಾಗುತ್ತದೆ. ಇದು ಮದುವೆಯಾದ 5 ವರ್ಷ ಮಾಡಲಾಗುತ್ತದೆ. ಮಣೆ ಹಾಕಿ ಅದರ ಮೇಲೆ ಅವರನ್ನು ನಿಲ್ಲಿಸಿ ಮೊದಲು ಕಾಲಿಗೆ ನೀರು ಹಾಕಿ ತೊಳೆದು
ಅರಿಶಿಣವನ್ನು ನೀರಿನಲ್ಲಿ ಕಲಿಸಿ ಹಚ್ಚಲಾಗುತ್ತದೆ. ಆಮೇಲೆ ಒಳಗೆ ಕರೆದು ಅವರಿಗೆ ಕುಂಕುಮ ಅರಿಶಿಣ ಕೊಟ್ಟು ವಿಳೆದ ಎಲೆ ಸಹಿತ ಉಡಿ ತುಂಬಲಾಗುತ್ತದೆ. ನಂತರ ಪಾನಕ ಮತ್ತು ಕೋಸಂಬರಿ ಕೊಟ್ಟು ನಮಸ್ಕರಿಸಬೇಕು. ಪುರಾಣಗಳ ಪ್ರಕಾರ ಗೌರಿ 1 ತಿಂಗಳ ತನ್ನ ತವರ ಮನೆಗೆ ಬಂದಿದ್ದಾಳೆ ಎಂದು ಹೇಳಲಾಗಿದೆ. ಆದ್ದರಿಂದ ಅವಳನ್ನು ಉಂಡೆ, ಚಕ್ಕುಲಿ, ಅನಾರಸ ಮುಂತಾದವು ಮಾಡಿ ನೈವೇದ್ಯ ಮಾಡಲಾಗುತ್ತದೆ. ಕಡೆಯ ತದಿಗೆ ಅಂದರೆ ಅಕ್ಷಯ ತೃತೀಯದ ದಿವಸ ವಿಶೇಷವಾಗಿ ಪೂಜೆ ನೈವೇದ್ಯ ಮಾಡಿ ನಂತರ ಒಂದು ಮುಹೂರ್ತ ನೋಡಿ ಗೌರಿಯನ್ನು ವಿಸರ್ಜನೆ ಮಾಡಲಾಗುತ್ತದೆ. ಈ ಗೌರಿಯನ್ನು ಬಾವಿಯಲ್ಲಾಗಲಿ ಅಥವಾ ನದಿಯಲ್ಲಾಗಲಿ ವಿಸರ್ಜನೆ ಮಾಡಲಾಗುತ್ತದೆ. ಏನೂ ಸಿಗದೇ ಇದ್ದಾಗ ನಮ್ಮ ತುಳಸಿಯಲ್ಲಿ ಕೂಡ ವಿಸರ್ಜನೆ ಮಾಡಬಹುದು. ಇದು ಚೈತ್ರ ಗೌರಿಯ ವಿಶೇಷತೆ ಮತ್ತು ಮಾಹಿತಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.